ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಎದ್ದಿರುವಂತ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ಗೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ. ಬಿಆರ್ ಪಾಟೀಲ್ ಅವರ ಆಡಿಯೋ ಹಲ್ಚಲ್ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ತೀರಾ ಮುಜುಗರವನ್ನ ತಂದಿದೆ. ಸಿಎಂಗೆ ಮಗ್ಗಲ ಮುಳ್ಳಾದ ಆಪ್ತ ಸ್ನೇಹಿತರು ಮತ್ತೆ ಶಾಸಕರು. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತ ಬಿಆರ್ ಪಾಟೀಲ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ, ಅದ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ ಸರ್? ನಾನೇನು ಸಂಚಲನ ಮಾಡಿಲ್ಲ, ಏನು ಆಕಾಶ ಬಿದ್ದಿಲ್ಲ. ನಾನು ಇದ್ದುದನ್ನೇ ಹೇಳಿದ್ದೇನೆ ಅವರಿಗೆ. ನಾನೇನು ನೇರವಾಗಿ ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ. ನಿಮ್ಮ ಆಫೀಸರ್, ನಿಮ್ಮ ಇಲಾಖೆಯಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ದೀನಿ. ಈಗ ಇದೇ ಮಾತನ್ನ, ಬೇಸರದ ಮಾತನ್ನ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಆ ಮಾತಿಗೆ ಯಾಕೆ ಅಷ್ಟೊಂದು, ನನ್ನ ಮಾತಿಗೆ ಯಾಕೆ ಇಷ್ಟೊಂದು ಬೆಲೆ? ಸರ್, ಒಬ್ಬ ಅಧಿಕಾರಿ ಮಾತಾಡಿರುವಂತ ಆಡಿಯೋ ಹೊರಗಡೆ ಬರುವಂತ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ವ್ಯಕ್ತಪಡಿಸಲಿ, ಅವರು ಪಡಿಸಲಿ, ಅವ್ರಿಗೆ ಅಧಿಕಾರ ಇದೆ. ಈ ವ್ಯವಸ್ಥೆನ ಸರಿ ಮಾಡಬೇಕು. ಅವರು ಯಾರು ಸರ್? ಯಾರು? ಸರ್ಕಾರ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದಾರೆ ಸರ್ ಇದು? ನಾನು ಇನ್ನೂ ಕರೆದಿಲ್ಲ, ಅವರು ಕರೆದ್ರೆ ಹೋಗ್ತೀನಿ. ಸೊ, ಬಿಆರ್ ಪಾಟೀಲ್ರು ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ, ಸರಿ ಹೋಗ್ಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾರೆ. ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಯಾವ ರೀತಿ ಸರ್? ಅದೆಲ್ಲ ಮುಖ್ಯಮಂತ್ರಿ ಮಾಡ್ತಾರೆ. ಇದಿಷ್ಟು ಹಿರಿಯ ಶಾಸಕರಾದಂತ ಬಿಆರ್ ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಎದ್ದಿರುವಂತ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ಗೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ. ಬಿಆರ್ ಪಾಟೀಲ್ ಅವರ ಆಡಿಯೋ ಹಲ್ಚಲ್ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ತೀರಾ ಮುಜುಗರವನ್ನ ತಂದಿದೆ. ಸಿಎಂಗೆ ಮಗ್ಗಲ ಮುಳ್ಳಾದ ಆಪ್ತ ಸ್ನೇಹಿತರು ಮತ್ತೆ ಶಾಸಕರು. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತ ಬಿಆರ್ ಪಾಟೀಲ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ, ಅದ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ ಸರ್? ನಾನೇನು ಸಂಚಲನ ಮಾಡಿಲ್ಲ, ಏನು ಆಕಾಶ ಬಿದ್ದಿಲ್ಲ. ನಾನು ಇದ್ದುದನ್ನೇ ಹೇಳಿದ್ದೇನೆ ಅವರಿಗೆ. ನಾನೇನು ನೇರವಾಗಿ ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ. ನಿಮ್ಮ ಆಫೀಸರ್, ನಿಮ್ಮ ಇಲಾಖೆಯಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ದೀನಿ. ಈಗ ಇದೇ ಮಾತನ್ನ, ಬೇಸರದ ಮಾತನ್ನ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಆ ಮಾತಿಗೆ ಯಾಕೆ ಅಷ್ಟೊಂದು, ನನ್ನ ಮಾತಿಗೆ ಯಾಕೆ ಇಷ್ಟೊಂದು ಬೆಲೆ? ಸರ್, ಒಬ್ಬ ಅಧಿಕಾರಿ ಮಾತಾಡಿರುವಂತ ಆಡಿಯೋ ಹೊರಗಡೆ ಬರುವಂತ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ವ್ಯಕ್ತಪಡಿಸಲಿ, ಅವರು ಪಡಿಸಲಿ, ಅವ್ರಿಗೆ ಅಧಿಕಾರ ಇದೆ. ಈ ವ್ಯವಸ್ಥೆನ ಸರಿ ಮಾಡಬೇಕು. ಅವರು ಯಾರು ಸರ್? ಯಾರು? ಸರ್ಕಾರ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದಾರೆ ಸರ್ ಇದು? ನಾನು ಇನ್ನೂ ಕರೆದಿಲ್ಲ, ಅವರು ಕರೆದ್ರೆ ಹೋಗ್ತೀನಿ. ಸೊ, ಬಿಆರ್ ಪಾಟೀಲ್ರು ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ, ಸರಿ ಹೋಗ್ಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾರೆ. ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಯಾವ ರೀತಿ ಸರ್? ಅದೆಲ್ಲ ಮುಖ್ಯಮಂತ್ರಿ ಮಾಡ್ತಾರೆ. ಇದಿಷ್ಟು ಹಿರಿಯ ಶಾಸಕರಾದಂತ ಬಿಆರ್ ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಎದ್ದಿರುವಂತ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ಗೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ. ಬಿಆರ್ ಪಾಟೀಲ್ ಅವರ ಆಡಿಯೋ ಹಲ್ಚಲ್ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ತೀರಾ ಮುಜುಗರವನ್ನ ತಂದಿದೆ. ಸಿಎಂಗೆ ಮಗ್ಗಲ ಮುಳ್ಳಾದ ಆಪ್ತ ಸ್ನೇಹಿತರು ಮತ್ತೆ ಶಾಸಕರು. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತ ಬಿಆರ್ ಪಾಟೀಲ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ, ಅದ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ ಸರ್? ನಾನೇನು ಸಂಚಲನ ಮಾಡಿಲ್ಲ, ಏನು ಆಕಾಶ ಬಿದ್ದಿಲ್ಲ. ನಾನು ಇದ್ದುದನ್ನೇ ಹೇಳಿದ್ದೇನೆ ಅವರಿಗೆ. ನಾನೇನು ನೇರವಾಗಿ
ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ. ನಿಮ್ಮ ಆಫೀಸರ್, ನಿಮ್ಮ ಇಲಾಖೆಯಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ದೀನಿ. ಈಗ ಇದೇ ಮಾತನ್ನ, ಬೇಸರದ ಮಾತನ್ನ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಆ ಮಾತಿಗೆ ಯಾಕೆ ಅಷ್ಟೊಂದು, ನನ್ನ ಮಾತಿಗೆ ಯಾಕೆ ಅಷ್ಟೊಂದು ಬೆಲೆ? ಸರ್, ಒಬ್ಬ ಅಧಿಕಾರಿ ಮಾತಾಡಿರುವಂತ ಆಡಿಯೋ ಹೊರಗಡೆ ಬರುವಂತ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ವ್ಯಕ್ತಪಡಿಸಲಿ, ಅವರು ಪಡಿಸಲಿ, ಅವ್ರಿಗೆ ಅಧಿಕಾರ ಇದೆ. ಈ ವ್ಯವಸ್ಥೆನ ಸರಿ ಮಾಡ್ಬೇಕು ಅವ್ರು ಯಾರು ಸರ್? ಯಾರು? ಸರ್ಕಾರ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದಾರೆ ಸರ್ ಇದು? ನಾನು ಇನ್ನೂ ಕರೆದಿಲ್ಲ, ಅವರು ಕರೆದ್ರೆ ಹೋಗ್ತೀನಿ. ಸೊ ಬಿ ಆರ್ ಪಾಟೀಲ್ರು ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ, ಸರಿ ಹೋಗ್ಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾರೆ. ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಯಾವ ರೀತಿ ಸರ್? ಅದೆಲ್ಲ ಮುಖ್ಯಮಂತ್ರಿ ಮಾಡ್ತಾರೆ. ಇದಿಷ್ಟು ಹಿರಿಯ ಶಾಸಕರಾದಂತ ಬಿ ಆರ್ ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಎದ್ದಿರುವಂತ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ಗೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ. ಬಿಆರ್ ಪಾಟೀಲ್ ಅವರ ಆಡಿಯೋ ಹಲ್ಚಲ್ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ತೀರಾ ಮುಜುಗರವನ್ನ ತಂದಿದೆ. ಸಿಎಂಗೆ ಮಗ್ಗಲ ಮುಳ್ಳಾದ ಆಪ್ತ ಸ್ನೇಹಿತರು ಮತ್ತೆ ಶಾಸಕರು. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತ ಬಿ ಆರ್ ಪಾಟೀಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ, ಅದ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ ಸರ್? ನಾನೇನು ಸಂಚಲನ ಮಾಡಿಲ್ಲ, ಏನು ಆಕಾಶ ಬಿದ್ದಿಲ್ಲ. ನಾನು ಇದ್ದುದನ್ನೇ ಹೇಳಿದ್ದೀನಿ ಅವರಿಗೆ. ನಾನೇನು ನೇರವಾಗಿ ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ. ನಿಮ್ಮ ಆಫೀಸರ್, ನಿಮ್ಮ ಇಲಾಖೆಯಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ದೀನಿ. ಈಗ ಇದೇ ಮಾತನ್ನ, ಬೇಸರದ ಮಾತನ್ನ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಆ ಮಾತಿಗೆ ಯಾಕೆ ಅಷ್ಟೊಂದು, ನನ್ನ ಮಾತಿಗೆ ಯಾಕೆ ಅಷ್ಟೊಂದು ಬೆಲೆ? ಸರ್, ಒಬ್ಬ ಅಧಿಕಾರಿ ಮಾತಾಡಿರುವಂತ ಆಡಿಯೋ ಹೊರಗಡೆ ಬರುವಂತ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ವ್ಯಕ್ತಪಡಿಸಲಿ, ಅವರು ಪಡಿಸಲಿ, ಅವ್ರಿಗೆ ಅಧಿಕಾರ ಇದೆ. ಈ ವ್ಯವಸ್ಥೆನ ಸರಿ ಮಾಡ್ಬೇಕು ಅವ್ರು ಯಾರು ಸರ್? ಯಾರು? ಸರ್ಕಾರ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದಾರೆ ಸರ್ ಇದು? ನಾನು ಇನ್ನೂ ಕರೆದಿಲ್ಲ, ಅವರು ಕರೆದ್ರೆ ಹೋಗ್ತೀನಿ. ಸೊ ಬಿ ಆರ್ ಪಾಟೀಲ್ರು ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ, ಸರಿ ಹೋಗ್ಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾರೆ. ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಯಾವ ರೀತಿ ಸರ್? ಅದೆಲ್ಲ ಮುಖ್ಯಮಂತ್ರಿ ಮಾಡ್ತಾರೆ. ಇದಿಷ್ಟು ಹಿರಿಯ ಶಾಸಕರಾದಂತ ಬಿ ಆರ್ ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.